ಇದು ಸಿಂಗಲ್ ಓನರ್ ಏರ್ ಬ್ಯಾಗ್ ಸಮೇತವಾಗಿ ಬರುತ್ತೆ ಇದರಲ್ಲಿ. ಮತ್ತೆ ನಿಮ್ಗೆ ಅಲಾಯ್ ವೀಲ್ಸ್ ಕೂಡ ಇದೆ. ಇದು LT ಆಗಿರೋದ್ರಿಂದ ಇದು ಕೂಡ ಪೆಟ್ರೋಲ್ ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 1,50,000 ಫೈನಲ್ ಆಗುತ್ತೆ. ಗಾಡಿ ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ಸಿಗುತ್ತೆ. ಯಾರಾದ್ರೂ ಎರ್ಟಿಗಾ ತಗೋಬೇಕು ಅಂತ ಆಸೆ ಇದೆ ಬಟ್ ಬಜೆಟ್ ಇಲ್ಲ, ಸದ್ಯಕ್ಕೆ ಒಂದು 7 ಸೀಟರ್ ಬೇಕು, ಅಫೋರ್ಡಬಲ್ ಆಗ್ಬೇಕು, ಮೈಲೇಜ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಈ ಗಾಡಿ ಬೆಸ್ಟ್ ಇರುತ್ತೆ ಅವರಿಗೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,75,000 ಹೇಳ್ತಿರೋದು 3,40,000 ಫೈನಲ್ ಆಗುತ್ತೆ. ಈ ಗಾಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗಾಡಿ ಕೊಡ್ಬೇಕಾದ್ರೆ ಕಸ್ಟಮರ್ ಇಷ್ಟು ದೊಡ್ಡ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಈಚ್ ಅಂಡ್ ಎವ್ರಿ ಸರ್ವಿಸ್ ಮಾಡಿರೋದು, ಅಲೈನ್ಮೆಂಟ್ ಮಾಡಿರೋದು, ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದಾರೆ. ಹಂಗಿದೆ ಗಾಡಿ. ಇದಕ್ಕೂ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಲೋ ಬಜೆಟ್ ವೆಹಿಕಲ್ ಗಳಿಗೆ ನಿಮ್ಗೆ ತುಂಬಾ ಕಡೆ ಸರ್ವಿಸ್ ಹಿಸ್ಟ್ರಿ ಸಿಗಲ್ಲ. ನಮ್ ಲೋ ಬಜೆಟ್ ಅಲ್ಲೂ ಕೂಡ ನಾವು ಸರ್ವಿಸ್ ಹಿಸ್ಟ್ರಿ ಕೊಡ್ತಾ ಇದೀವಿ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,50,000 ಫೈನಲ್ ಆಗುತ್ತೆ. 16 ಮಾಡೆಲ್ ಶೆವರ್ಲೆ ಸ್ಟೈಲು 3,65,000 ಫೈನಲ್ ಆಗ್ತಾ ಇದೆ. ಅದರಲ್ಲೂ ಕೂಡ ಲೋನ್ ಒಂದ್ 70,000 ತಗೊಂಡ್ಬಂದ್ರೆ ಸಾಕು, ಮಿಕ್ಕಿದ್ದು ಲೋನ್ ಆಗ್ಬಿಡೋದು. ಸರ್ ವೆಲ್ಕಮ್ ಟು ಚಾನಲ್ ಸರ್. ಥ್ಯಾಂಕ್ ಯು ಸರ್. ನಿಮ್ಗೂ ಕೂಡ ನಮ್ಮ ಕಾರ್ ದುನಿಯಾಗೆ ಸ್ವಾಗತ ಸರ್. ನಿಮ್ಗೆ ಅಂಡ್ ಸರ್ ಇವಾಗ ಈ ಶೋರೂಮ್ ಓಪನ್ ಆಗಿ ಎಷ್ಟು ದಿವಸ ಆಯ್ತು ಸರ್? ಶೋರೂಮ್ ಓಪನ್ ಆಗಿ 8 ತಿಂಗಳಾಗಿದೆ. ಲಾಸ್ಟ್ ನವೆಂಬರ್ಗೆ ನಾವು ಓಪನ್ ಮಾಡಿರೋದು. ಸರ್ 8 ಮಂತ್ಸ್ ಅಲ್ಲಿ ಟೋಟಲ್ ಎಷ್ಟು ಕಾರ್ಸ್ ಸೇಲ್ ಮಾಡಿದೀರಾ ಸರ್? 100+ ಕಾರ್ಸ್ ನ ಇದುವರೆಗೂ ಸೇಲ್ ಮಾಡಿದ್ದೀವಿ. ಇದು ಸಿಂಗಲ್ ಓನರ್ ಅಂಡ್ 82,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಗಾಡಿ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಲೆದರ್ ಅಪಲ್ಸ್ಟ್ರಿ ಕೂಡ ಇದೆ, ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ, ಅಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,25,000 ಹೇಳ್ತಿರೋದು 3,05,000 ಫೈನಲ್ ಆಗುತ್ತೆ. ಡೆಡ್ ಲೈನ್ ಪ್ರೈಸ್ 2016 ಮಾಡಲ್ ಬಿಟ್ಟು ಸಿಂಗಲ್ ಓನರ್ 3,05,000 ಸಿಗ್ತಾ ಇದೆ. ನಿನ್ನೆ ತಾನೇ ಒಂದು ವಿಡಿಯೋ ಹಾಕಿದ್ವಿ. ನಮ್ಮ ಇನ್ನೊಬ್ರು ಪಾರ್ಟ್ನರ್ ಇದಾರೆ, MVP ಅಂತ ಹೇಳ್ಬಿಟ್ಟು ಗೊತ್ತೇ ಇದಾರೆ ಎಲ್ಲರಿಗೂ. ಸೊ ಅವ್ರದ್ದು ಚಾನಲ್ ಅಲ್ಲಿ ಹಾಕಿದಾಗ ಇದು ಸೇಲ್ ಆಗಿದೆ, ಅಂದ್ರೆ ಬುಕ್ ಆಗಿದೆ, ಬಟ್ ಲೋನ್ ಹೋಗಿದ್ದಾರೆ. ನೆವರ್ ನೋ ಲೋನ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದ್ಸಲಿ ಲೋನ್ ಕ್ಯಾನ್ಸಲ್ ಆಗ್ಬಹುದು. ಪ್ರೊಫೈಲ್ ಚೆನ್ನಾಗಿಲ್ದಲ್ಲ ಇನ್ನೂ ಆಪ್ಷನ್ ಇದೆ ಈ ಗಾಡಿಗೆ. ಸೊ ಇವಾಗ್ಲೂ ಬಂದು ನೋಡ್ಬೋದು. 2014 ಮಾಡಲ್ ಸೆಕೆಂಡ್ ಓನರ್. ಪ್ರೈಸಿಂಗ್ ಬಂದ್ಬಿಟ್ಟು ತುಂಬಾನೇ ಅಫೋರ್ಡಬಲ್ ಪ್ರೈಸಿಂಗ್. ಮಾರ್ಕೆಟ್ ಅಲ್ಲಿ 14 ಮಾಡಲ್ ಅದು ಮಿಡ್ ವೇರಿಯಂಟ್, ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ಸಿಂಗಲ್ ಏರ್ ಬ್ಯಾಗ್, ಲೆದರ್ ಅಪಲ್ಸ್ಟ್ರಿ ಇರುವಂತಹ ಒಂದು ಟೆರೆನೋ ಇಷ್ಟು ಕಮ್ಮಿಗೆ ಸಿಗ್ತಾ ಇಲ್ಲ. 4,85,000 ಫೈನಲ್ ಆಗುತ್ತೆ ಸರ್. ಸೊ ಅವ್ರಿಗೆ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ಮ ಹತ್ರ ಡೀಸೆಲ್ ಕಾರನ್ನೇ 1,95,000 ಶುರು ಆಗ್ತದೆ. 1,95,000. ಹೌದೌದು. ಓಕೆ ಸರ್. ಸೊ ನೋಡ್ತಾ ಇರ್ಬೋದು, ವಿಡಿಯೋನ ಕೊನೆ ಗಂಟ ನೋಡಿ, ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಎಲ್ಲ ಆಕ್ಸಿಡೆಂಟ್ ಫ್ರೀ ಕಾರ್ಸ್ ಬೇಕು, ಲೆಸ್ ಡ್ರಿವನ್ ಬೇಕು, ಶೋರೂಮ್ ಹಿಸ್ಟ್ರಿ ಇರಬೇಕು ಅಂತ ಹೇಳಿದ್ರೆ ಒಂದ್ಸಲಿ ಕಾರ್ ದುನಿಯಾಗ್ ವಿಸಿಟ್ ಮಾಡಿ. ನಾನು ಕೇಳೋಕೊಳ್ಳೋ ಇಷ್ಟೇ, ಆಲ್ಮೋಸ್ಟ್ ಎಲ್ಲಾ ತರ ಕಾರ್ಗಳು ಸಿಕ್ಬಿಡತ್ತೆ ಸರ್. ಕಿಲೋಮೀಟರ್ ಬಂದ್ಬಿಟ್ಟು 86,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಎಷ್ಟು ಓಡಿದೆ ಅಷ್ಟಕ್ಕೆ ನಿಲ್ಸಿರ್ತೀವಿ ಸರ್. ಅಂದ್ರೆ ನಾವ್ ಯಾವ್ದು ಟ್ಯಾಂಪರ್ ಮಾಡೋದು ಅದೆಲ್ಲ ಏನಿಲ್ಲ. ಗಾಡಿ ಎಷ್ಟು ಓಡಿರುತ್ತೆ ಹಂಗೆ ತಂದು ನಿಲ್ಸಿರ್ತೀವಿ ಅಷ್ಟೇ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 1,99,000 ಹೇಳ್ತಿರೋದು 1,80,000 ಫೈನಲ್ ಆಗುತ್ತೆ. ಸರ್ ಈ ಗಾಡಿ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಇದು ಬಂದ್ಬಿಟ್ಟು 3,15,000 ಫೈನಲ್ ಆಗುತ್ತೆ ಸರ್. 3,15,000 ಫೈನಲ್. ಹೌದು. ಜಾಸ್ತಿ ಬಂದ್ಬಿಟ್ಟು ಪ್ರೈಸ್ 3,35,000 ಹೇಳ್ತಿರೋದು 3,05,000 ಫೈನಲ್ ಮಾಡ್ಕೊಡ್ತೀವಿ. 3,05,000 ಫೈನಲ್. ಹೌದು ಸರ್. ಇದು ಬಂದ್ಬಿಟ್ಟು 4,35,000 ಫೈನಲ್ ಮಾಡ್ಕೊಡ್ತೀವಿ ಸರ್. 4,35,000 ಫೈನಲ್. ಸೊ ಇದು ಪೆಟ್ರೋಲ್ ಬೀಟ್ ಎರಡು ಇರೋದು ನಮ್ಮ ಹತ್ರ ಆಸ್ ಆಫ್ ನೌ. ಸೊ ಡೀಸೆಲ್ ಬೀಟ್ ಗಳು ಬರ್ತಾ ಇದೆ, ಕಾಲ್ ಮಾಡಬಹುದು ಬೇಕಾದ್ರೆ. 2010 ಮಾಡಲ್ ಸೆಕೆಂಡ್ ಓನರ್ 82,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಇದು ಬಂದ್ಬಿಟ್ಟು 1,75,000 ಫೈನಲ್ ಆಗುತ್ತೆ ಸರ್. ಇದು ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಕಾರ್ಸ್ ದುನಿಯಾ ಹತ್ರ ಇದೀವಿ. ಸೊ ಈ ಶೋರೂಮ್ ಓನರ್ ಇದಾರೆ ಇಲ್ಲೇ. ಸೊ ಇವ್ರಿಗೂ ಕೂಡ ಯೂಟ್ಯೂಬ್ ಚಾನಲ್ ಇದೆ. ಇಬ್ರು ಸೇರ್ಕೊಂಡು ಶೋರೂಮ್ ನ ಓಪನ್ ಮಾಡಿದ್ದಾರೆ. ಇವತ್ತಿನ ಈ ಸಿಚುವೇಶನ್ ಅಲ್ಲಿ ಒಂದು ಶೋರೂಮ್ ನ ಓಪನ್ ಮಾಡ್ಬೇಕಂತ ಎಷ್ಟು ಕಷ್ಟ ಇದೆ ಅಂತ ನಮಗ್ ಗೊತ್ತು. ಅಂಡ್ ಇವ್ರು ಯೂಟ್ಯೂಬರ್ಸ್ ಆಗಿ ಓಪನ್ ಮಾಡಿದ್ರೆ ಅದ್ರ ಹಿಂದ್ಗಡೆ ಎಷ್ಟು ಕಷ್ಟ ಇದೆ ಅಂಡ್ ಏನೆಲ್ಲ ಫೀಚರ್ಸ್ ಆಗಿತ್ತು ಶೋರೂಮ್ ನ ಓಪನ್ ಮಾಡಕ್ಕೆ. ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್. ಥ್ಯಾಂಕ್ ಯು ಸರ್. ನಿಮ್ಗೂ ಕೂಡ ನಮ್ಮ ಕಾರ್ ದುನಿಯಾಗೆ ಸ್ವಾಗತ ಸರ್. ನಿಮ್ಗೆ ಅಂಡ್ ಸರ್ ಇವಾಗ ಈ ಶೋರೂಮ್ ಓಪನ್ ಆಗಿ ಎಷ್ಟು ದಿವಸ ಆಯ್ತು ಸರ್? ಶೋರೂಮ್ ಓಪನ್ ಆಗಿ 8 ತಿಂಗಳಾಗಿದೆ. ಲಾಸ್ಟ್ ನವೆಂಬರ್ಗೆ ನಾವು ಓಪನ್ ಮಾಡಿರೋದು. ಸರ್ 8 ಮಂತ್ಸ್ ಅಲ್ಲಿ ಟೋಟಲ್ ಎಷ್ಟು ಕಾರ್ಸ್ ಸೇಲ್ ಮಾಡಿದೀರಾ ಸರ್? 100+ ಕಾರ್ಸ್ ನ ಇದುವರೆಗೂ ಸೇಲ್ ಮಾಡಿದ್ದೀವಿ. ಅಂಡ್ ಸರ್ ನಾವು ಕೂಡ ಇವ್ರ ವಿಡಿಯೋಸ್ ಎಲ್ಲ ರೆಗ್ಯುಲರ್ ಆಗಿ ಫಾಲೋ ಆಗ್ತಿರ್ತೀವಿ. ನಮಗೂ ಅಂಡ್ ಸರ್ ನಮ್ಗೆ ಯೂಟ್ಯೂಬ್ ಅಲ್ಲಿ ನೋಡಿ ಕಾರ್ ಎಲ್ಲ ತಗೊಂಡು ಹೋಗಿದೀವಿ ಅಂತ ಕಸ್ಟಮರ್ ಎಲ್ಲ ಹೇಳೋದೆಲ್ಲ ನಮ್ಗೆಲ್ಲ ಖುಷಿ ಆಯ್ತು. ಅಂಡ್ ಲೋ ಬಡ್ಜೆಟ್ ಅಲ್ಲಿ ಹುಡ್ಕೋರ್ಗೆ ಇವ್ರ ಶೋರೂಮ್ ಅಲ್ಲಿ ದಿ ಬೆಸ್ಟ್ ಪ್ರೈಸ್ ಗೆ ಮಾಡ್ಕೊಡ್ತಿರ್ತಾರೆ. ಸೊ ಈ ಪ್ರೈಸ್ ಚೆಕ್ ಮಾಡ್ಕೊಂಡ್ ಬಂದ್ಬಿಟ್ಟು ನಿಮ್ಗೆ ಇವ್ರ ಶೋರೂಮ್ ಅಲ್ಲಿ ಆ ಕಡೆ ಕಂಪ್ಯಾರಿಸನ್ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟು ಸೊ ನೀವು ಇಲ್ಲೂ ಕೂಡ ತಗೊಂಡ್ಬಿಡ್ಬೋದು. ಅಂಡ್ ಆಲ್ಮೋಸ್ಟ್ ಇವ್ರ ಶೋರೂಮ್ ಅಲ್ಲಿ ನಿಮ್ಗೆ ಸಿಂಗಲ್ ಓನರ್ ಸಿಗುತ್ತೆ, ಲೆಸ್ ಡ್ರೈವ್ ಸಿಗುತ್ತೆ, 100% ಪೇಪರ್ ವರ್ಕ್ ಮಾತ್ರ ಚೆನ್ನಾಗಿರುತ್ತೆ. ಅಂಡ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುತ್ತೆ. ಅಂಡ್ ಕಾರ್ಸ್ ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಅದೆಲ್ಲ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೇ ಬಂದಿದ್ದು. ಆಕ್ಚುಲಿ 6 ಮಂತ್ಸ್ ಆಯ್ತು ನಾವು ವಿಡಿಯೋ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಅವಾಗಿಂದ ಟ್ರೈ ಮಾಡಿದಕ್ಕೆ ಇವಾಗ ಸಾಧ್ಯ ಆಯ್ತು.
ಅಂಡ್ ಇನ್ನೇನ್ ಸರ್ ನಿಮ್ ಶೋರೂಮ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಶೋರೂಮ್ ಬಗ್ಗೆ ಡೀಟೇಲ್ಸ್ ಹೇಳ್ಬೇಕಂತ ಹೇಳಿದ್ರೆ ನೀವೇ ಹೇಳ್ಬಿಟ್ರಿ ಆಲ್ರೆಡಿ. ಸೊ ಎಲ್ಲ ಆಕ್ಸಿಡೆಂಟ್ ಫ್ರೀ ಕಾರ್ಸ್ ಬೇಕು, ಲೆಸ್ ಡ್ರಿವನ್ ಬೇಕು, ಶೋರೂಮ್ ಹಿಸ್ಟ್ರಿ ಇರಬೇಕು ಅಂತ ಹೇಳಿದ್ರೆ ಒಂದ್ಸಲಿ ಕಾರ್ ದುನಿಯಾಗ್ ವಿಸಿಟ್ ಮಾಡಿ. ನಾನು ಕೇಳೋಕೊಳ್ಳೋ ಇಷ್ಟೇ, ಆಲ್ಮೋಸ್ಟ್ ಎಲ್ಲಾ ತರ ಕಾರ್ಗಳು ಸಿಕ್ಬಿಡತ್ತೆ ಸರ್ ಇಲ್ಲಿ. ಸೊ ಲೋ ಬಡ್ಜೆಟ್ ಇಂದ ಹಿಡಿದ್ಬಿಟ್ಟು ಹೈ ಬಡ್ಜೆಟ್ ಗಂಟ ಇವ್ ಶೋರೂಮ್ ಅಲ್ಲೆಲ್ಲ ಕಾರ್ ಸಿಗುತ್ತೆ. ಸೊ ನಿಮ್ಗೆ 100% ನಿಮ್ ಪೇಪರ್ ವರ್ಕ್ ಎಲ್ಲ ಕರೆಕ್ಟ್ ಆಗಿದ್ರೆ ನಿಮ್ಗೆ ಲೋನ್ ಕೂಡ ಮಾಡ್ಕೊಟ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ಅಂಡ್ ಸರ್ ಇದೊಂದ್ಸಲ ಲೊಕೇಶನ್ ಹೇಳ್ತೀರಾ? ಸರ್ ಲೊಕೇಶನ್ ಬಂದ್ಬಿಟ್ಟು ಪಾಪ್ರೆಡ್ಡಿಪಾಳ್ಯ, ನಾಗರಬಾವಿ ಸೆಕೆಂಡ್ ಸ್ಟೇಜ್ ಪಾಪ್ರೆಡ್ಡಿಪಾಳ್ಯ ಸರ್ಕಲ್ ಇಂದ ಅಥವಾ ಮೇನ್ ರೋಡ್ ಇಂದ ಒಳಗಡೆ ಬಂತು ಅಂತ ಹೇಳಿದ್ರೆ ಬಾಷ್ ಸರ್ವಿಸ್ ಸೆಂಟರ್ ಬರುತ್ತೆ. ಸರ್ವಿಸ್ ಸೆಂಟರ್ ನೆಕ್ಸ್ಟ್ ರೋಡ್ ರೈಟ್ ತಗೊಂಡು 100 ಮೀಟರ್ಸ್ ಬರ್ತದಂಗೆ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಪೇಸ್ಟ್ ಮಾಡ್ತೀನಿ, ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಸೊ ಎಂಟೈರ್ ವಿಡಿಯೋ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ, ಜಸ್ಟ್ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅಂಡ್ ಸರ್ ಇವಾಗ ಕಾರ್ ದುನಿಯಲ್ಲಿ ಟೋಟಲ್ ಎಷ್ಟು ಕಾರ್ಸ್ ಇದೆ ನಿಮ್ಮ ಹತ್ರ? ಸರ್ ಓವರ್ ಆಲ್ 25+ ವೆಹಿಕಲ್ಸ್ ಇದೆ ಆಸ್ ಆಫ್ ನೌ. ಓಕೆ. ಅಂಡ್ ಸರ್ ಇವಾಗ ಸಾಕಷ್ಟು ಜನ ಲೋ ಬಡ್ಜೆಟ್ ಎಲ್ಲ ಹುಡುಕ್ತಾ ಇರ್ತಾರೆ, ಸೊ ಅವ್ರಿಗೆ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ಮ ಹತ್ರ ಡೀಸೆಲ್ ಕಾರನ್ನೇ 1,95,000 ಶುರು ಆಗ್ತದೆ. 1,95,000. ಹೌದೌದು. ಓಕೆ ಸರ್. ಸೊ ನೋಡ್ತಾ ಇರ್ಬೋದು, ವಿಡಿಯೋನ ಕೊನೆ ಗಂಟ ನೋಡಿ, ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಓನರ್ಶಿಪ್ ಆಗ್ಲಿ, ಲೆಸ್ ಡ್ರೈವ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ, ಕಾರ್ಸ್ ಫೀಚರ್ಸ್ ಎಲ್ಲ ಸಿಗುತ್ತೆ. ಅಂಡ್ ಸರ್ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ? ಶುರು ಸರ್. ಓಕೆ. ಸೊ ಇವತ್ತು ನಮ್ಮ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಶೆವ್ರೊಲೆಟ್ ಸೇಲ್ ಇದೆ. ಇದು ಬಂದ್ಬಿಟ್ಟು ಒಂದು ಸೆಡಾನ್ ವೆಹಿಕಲ್, ಲಕ್ಸುರಿ ಆಗಿರುತ್ತೆ. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು ಸಿಂಗಲ್ ಓನರ್ ಸೇಲ್ ನೋಡ್ತಿರೋದು. ಸೊ 48,000 ಜೆನ್ಯನ್ ಕಿಲೋಮೀಟರ್ ಓಡಿರೋದು. ನಮ್ಮ ಹತ್ರ ಎಲ್ಲಾ ಕಾರು ಕೂಡ ಆಕ್ಸಿಡೆಂಟ್ ಫ್ರೀ ಮತ್ತೆ ಸರ್ವಿಸ್ ಹಿಸ್ಟ್ರಿ ಜೊತೆಗಿರುತ್ತೆ. ಶವರ್ಲೆಗ್ ಸಿಗಲ್ಲ, ಬಟ್ ನಾನ್ ಮೀಟರ್ ಟ್ಯಾಂಪರ್ಡ್ ಇದು. ಓಕೆ. ನೋಡ್ತಿರ್ಬೋದು ಗಾಡಿ ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಸೆಕೆಂಡ್ ಸೆಟ್ ಆಫ್ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಅಪೋಲ್ಸ್ಟ್ರಿ ಇದೆ, ಮತ್ತೆ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಇದರಲ್ಲಿ 4 ಪವರ್ ವಿಂಡೋಸ್ ಬರುತ್ತೆ. ನೋಡ್ಕೋಬಹುದು ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ಒಳಗಡೆ ಕಸ್ಟಮರ್ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ರೆ. ಸೊ ಇದರಲ್ಲಿ ಸೇಫ್ಟಿ ಪರ್ಪಸ್ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಅಂಡ್ ಲೆದರ್ ಇಂಟೀರಿಯರ್ಸ್ ಕೂಡ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ, ಅಂಡ್ ಕ್ಲೈಮೇಟ್ ಕಂಟ್ರೋಲ್. ಸೊ ಇದರಲ್ಲಿ ನಿಮ್ಗೆ ಏನಪ್ಪಾ ಪ್ಲಸ್ ಪಾಯಿಂಟ್ ಅಂದ್ರೆ ನಿಮ್ಗೆ ಬೂಟ್ ಸ್ಪೇಸ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಅಂಡ್ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಸರ್? ಪೆಟ್ರೋಲ್ ವೆಹಿಕಲ್ ಸರ್ ಇದು. ಸರ್ ಇವಾಗ ಈ ಶೆವ್ರೊಲೆಟ್ ಸೇಲ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? ಸರ್ ಇದು ಬಂದ್ಬಿಟ್ಟು 3,85,000 ಹೇಳ್ತಿರೋದು. 3,65,000 ಫೈನಲ್ ಆಗುತ್ತೆ. ಸರ್ ಬರೀ 3,65,000? ಹೌದು. 16 ಮಾಡೆಲ್ ಶೆವ್ರೊಲೆಟ್ ಸೇಲ್ 3,65,000 ಫೈನಲ್ ಆಗ್ತಾ ಇದೆ. ಅದರಲ್ಲೂ ಕೂಡ ಲೋನ್ ಒಂದ್ 70,000 ತಗೊಂಡ್ಬಂದ್ರೆ ಸಾಕು, ಮಿಕ್ಕಿದ್ದು ಲೋನ್ ಆಗ್ಬಿಡುತ್ತೆ. ಅಂಡ್ ಇನ್ನೊಂದೇನಂತ ಹೇಳಿದ್ರೆ, ಯಾರಾದ್ರೂ ಸ್ವಿಫ್ಟ್ ಡಿಸೈರ್ ಗಳು ನೋಡ್ತಾ ಇದ್ರೆ, ಸ್ವಿಫ್ಟ್ ಡಿಸೈರ್ ಬಂದ್ಬಿಟ್ಟು 16 ಮಾಡಲ್ ಎಲ್ಲರೂ ಆಲ್ಮೋಸ್ಟ್ ಗೊತ್ತಿದೆ ಎಲ್ರಿಗೂ. ಸೊ ಬಂದ್ಬಿಟ್ಟು 5,25,000 ತನಕ ಆಗುತ್ತೆ. ಹೌದು. ಅದ್ರ ಬದಲಿಗೆ ಇದನ್ನ ತಗೋಬಹುದು. ಸ್ವಲ್ಪ ಸರ್ವಿಸ್ ಕಾಸ್ಟ್ ಒಂದ್ 2,000 ಡಿಫ್ರೆನ್ಸ್ ಬರ್ಬೋದು, ಬಟ್ ನಿಮ್ಗೆ ಯಾವ್ದೇ ಕಾರಣಕ್ಕೂ ಅದು ನಿಮ್ಗೆ ಇಂಪ್ಯಾಕ್ಟ್ ಆಗಲ್ಲ, ಯಾಕಂದ್ರೆ ಅಷ್ಟು ಸೇವಿಂಗ್ಸ್ ಮಾಡ್ತಾ ಇರ್ತೀರ. ಓಕೆ. ಸೊ ಇದು ಸಿಂಗಲ್ ಓನರ್ ಗಾಡಿ? ಹೌದು, ಸಿಂಗಲ್ ಓನರ್ ಸರ್. ಸೊ ಇಲ್ಲೊಂದು XUV 500 ಇದೆ, ನೋಡ್ತಾ ಇರ್ಬೋದು. ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ, ಡಿಫಾಗರ್. ಸರ್ ಇದು ಯಾವ ಸರ್ ಮಾಡಲ್? ಸರ್ ಇದು ಬಂದ್ಬಿಟ್ಟು 2013 ಮಾಡಲ್. ಓಕೆ. 13 ಮಾಡಲ್, ಸೆಕೆಂಡ್ ಓನರ್, 1,18,000 ಓಡಿದೆ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ, ಈಚ್ ಅಂಡ್ ಎವ್ರಿ ಸರ್ವಿಸ್ ಕೂಡ ಶೋರೂಮ್ ಅಲ್ಲಿ ಆಗಿರುವಂತದ್ದು. ಅಂಡ್ ಮಿಚ್ಲಿನ್ ಟೈರ್ ಹಾಕಿದ್ದಾರೆ ಫ್ರಂಟ್ ಅಲ್ಲಿ, ಅಂಡ್ ರೇರ್ ಅಲ್ಲಿ ಬಂದ್ಬಿಟ್ಟು ಬ್ರಿಡ್ಜ್ಸ್ಟೋನ್ ಟೈರ್ ಹಾಕಿದ್ದಾರೆ. ಸೊ ಬ್ರಾಂಡ್ ನ್ಯೂ ಟೈರ್ ಹಾಕಿರೋದು, ಅದು ಕೂಡ ಆಲ್ ಟೆರೈನ್ ಟೈರ್. ಸೇಫ್ಟಿ ಪರ್ಪಸ್ ಕೂಡ ನಿಮ್ಗೆ ಏರ್ ಬ್ಯಾಗು, 6 ಏರ್ ಬ್ಯಾಗ್ ಬರುತ್ತೆ, ಎಲ್ಲ ಬರುತ್ತೆ ಗಾಡಿಯಲ್ಲಿ. ಹೌದು. ಸೊ ಇದು ಕೂಡ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು, ಮಿಚಲಿನ್ ಟೈರ್ಸ್ ಎಲ್ಲ ಹಾಕಿದ್ದಾರೆ ನಿಮ್ಗೆ, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇದು ಬಂದ್ಬಿಟ್ಟು W8 ವೇರಿಯಂಟ್. ಸರ್ ಈ ಗಾಡಿ ಎಷ್ಟು ರನ್ ಆಗಿದೆ ಸರ್? ಸರ್ 1,18,000 ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. W8 ಅಂತ ಹೇಳಿದಾಗ 6 ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕ್ರೂಸ್ ಕಂಟ್ರೋಲ್ ಎಲ್ಲಾ ಫೀಚರ್ಸ್ ಬರುತ್ತೆ ಇದರಲ್ಲಿ. ಸರ್ ಈ ವೆಹಿಕಲ್ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? ಸರ್ ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 7,50,000 ಹೇಳ್ತಿರೋದು. 7,25,000 ಫೈನಲ್ ಆಗುತ್ತೆ. 7,25,000 ಈ ಗಾಡಿನ ಫೈನಲ್ ಮಾಡ್ಕೊಡ್ತೀವಿ. ಲೋನ್ ಕೂಡ ಮಾಡ್ಕೊಡ್ತೀವಿ. ಎಸ್ ಸರ್. ಸೊ ಅಂಡ್ ಅದೇ ತರ ನೋಡ್ತಾ ಇರ್ಬೋದು, ಇಲ್ಲೊಂದು ಬಂದ್ಬಿಟ್ಟು 1 ಲೀಟರ್ ಕ್ವಿಡ್ ಗಾಡಿ ಇದೆ, ನೋಡ್ತಾ ಇರ್ಬೋದು. ಅಂಡ್ ಯಾವ ಸರ್ ಇದು ಗಾಡಿ? ಸರ್ 16 ಮಾಡಲ್ ಕ್ವಿಡ್, ಆಟೋಮೆಟಿಕ್ ಇದು, ಸಿಂಗಲ್ ಓನರ್, ಅಂಡ್ 82,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಗಾಡಿ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಲೆದರ್ ಅಪೋಲ್ಸ್ಟ್ರಿ ಕೂಡ ಇದೆ, ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ, ಅಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,25,000 ಹೇಳ್ತಿರೋದು. 3,05,000 ಫೈನಲ್ ಆಗುತ್ತೆ. ಡೆಡ್ ಲೈನ್ ಪ್ರೈಸ್ 2016 ಮಾಡಲ್ ಕ್ವಿಡ್ ಸಿಂಗಲ್ ಓನರ್ 3,05,000 ಸಿಗ್ತಾ ಇದೆ. 3,05,000 ನಿಮ್ಗೆ ಈ ಗಾಡಿಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಇದರಲ್ಲೂ ಕೂಡ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ, ಯಾಕಂದ್ರೆ ಇದು RXT ಟಾಪ್ ಅಂಡ್ ವೇರಿಯಂಟ್ ಇದು, ಇನ್ಕ್ಲೂಡಿಂಗ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದರಲ್ಲಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಟೈರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಅಂತ ಹೇಳಿದ್ದು? ಸರ್ ಇದು ಬಂದ್ಬಿಟ್ಟು 82,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ. ಸೊ ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಒಂದು ಸ್ಮಾಲ್ ಬಡ್ಜೆಟ್ ಅಲ್ಲಿ ಪ್ರೀಮಿಯಂ ವೆಹಿಕಲ್. ಹೌದು. ಅಂಡ್
1.2 ಸ್ಪೋರ್ಟ್ಸ್ i10 ಇದೆ, ನೋಡ್ತಾ ಇರ್ಬೋದು. ಗಾಡಿ ಎಲ್ಲ ಈ ತರ ಇದೆ. ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2009 ಮಾಡಲ್ ಸೆಕೆಂಡ್ ಓನರ್ i10 ನೋಡ್ತಾ ಇದ್ದೀರಾ. ಸೊ ಇದು ಬಂದ್ಬಿಟ್ಟು ಕಪ್ಪ ಇಂಜಿನ್ ಬರುತ್ತೆ ಇದರಲ್ಲಿ. 74,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇದಕ್ಕೂ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಲೋ ಬಜೆಟ್ ವೆಹಿಕಲ್ ಗಳಿಗೆ ನಿಮ್ಗೆ ತುಂಬಾ ಕಡೆ ಸರ್ವಿಸ್ ಹಿಸ್ಟ್ರಿ ಸಿಗಲ್ಲ. ನಮ್ ಲೋ ಬಜೆಟ್ ಅಲ್ಲೂ ಕೂಡ ನಾವು ಸರ್ವಿಸ್ ಹಿಸ್ಟ್ರಿ ಕೊಡ್ತಾ ಇದೀವಿ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,50,000 ಫೈನಲ್ ಆಗುತ್ತೆ ಸರ್. 2,50,000 ಫೈನಲ್. 2009 ಮಾಡಲ್. 9 ಮಾಡಲು. ಪ್ರೈಸಿಂಗು ನೀವು ಕಂಪೇರ್ ಮಾಡಿ, ಬಟ್ ಕ್ವಾಲಿಟಿನೂ ಅದೇ ತರ ಕಂಪೇರ್ ಮಾಡಿ. ಅಂದ್ರೆ ಅಲ್ಲಿ ಪ್ರೈಸಿಂಗ್ ನೋಡ್ಕೊಂಡ್ ಬನ್ನಿ, ಇಲ್ಲಿ ಕ್ವಾಲಿಟಿ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೀವು ಫೈನಲ್ ಮಾಡಿ. ಸೊ ನೀವು ಲೊಕೇಶನ್ ಗೆ ಬಂದ್ರೆ ಸಾಕು, ನಿಮ್ದು ಯಾವ್ದೇ ಗಾಡಿ ಆದ್ರೂ ಟೆಸ್ಟ್ ರೈಡ್ ಇರುತ್ತೆ ಕಂಪಲ್ಸರಿ ಆಗಿ. ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಸೆಡನ್ ವೆಹಿಕಲ್ ವೋಕ್ಸ್ ವ್ಯಾಗನ್ ಬೆಂಟೋ ಇವ್ರ ಹತ್ರ ಇವತ್ತು ಬಂದ್ಬಿಟ್ಟು ಸರ್ 2 ಗಾಡಿ ಇದೆ ನಿಮ್ ಹತ್ರ. ಸೊ ಫೋಕ್ಸ್ ವ್ಯಾಗನ್ ಮೆಂಟೋ 2 ಗಾಡಿ ಇದೆ, ಒಂದು ಡೀಸೆಲ್ ಗಾಡಿ, ಒಂದು ಪೆಟ್ರೋಲ್ ಗಾಡಿ. ಸೊ ಇದು ಇವಾಗ ನೋಡ್ತಿರೋದು ಡೀಸೆಲ್ ಗಾಡಿ, 2014 ಮಾಡಲ್, ಸಿಂಗಲ್ ಓನರ್. ಅಂಡ್ ಇದು ಬಂದ್ಬಿಟ್ಟು 88,000 ಕಿಲೋಮೀಟರ್ ಡ್ರಿವನ್ ಆಗಿರೋದು. ನೋಡ್ಕೊಳ್ಳಿ ಇಂಟೀರಿಯರ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಫುಲ್ಲಿ ನೀಟ್ಲಿ ಮೇಂಟೈನ್ಡ್, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಲೆದರ್ ಅಪಲ್ಸ್ಟ್ರಿ ಇದೆ. ಅಂಡ್ 6 ಸ್ಪೀಡ್ ಇದು, ಸಾರಿ ಇದು 5 ಸ್ಪೀಡ್ ಇದೆ. 5 ಸ್ಪೀಡ್ ಏನೇ, ಬಟ್ 1.6 ಲೀಟರ್ ಡೀಸೆಲ್ ಇಂಜಿನ್. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಜೊತೆಗೆ ಪವರ್ ಕೂಡ ಚೆನ್ನಾಗಿದೆ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 5,50,000 ಹೇಳ್ತಿರೋದು. 5,35,000 ಫೈನಲ್ ಆಗುತ್ತೆ. 5,35,000 ನಿಮ್ಗೆ ಫೈನಲ್. ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್, ಫುಲ್ ಟಾಪ್ ಎಂಡ್. ಹೌದೌದು, ಹೈಲೈನ್ ಟಾಪ್ ಎಂಡ್, ಫುಲ್ ಟಾಪ್ ಎಂಡ್ ಹೈಲೈನ್. ಓಕೆ. ಅಂಡ್ ಅದೇ ತರ ನಿಸ್ಸಾನ್ ಟೆರಾನೋ ತರನೇ ಇರುತ್ತೆ ಈ ವೆಹಿಕಲ್. ನಿನ್ನೆ ತಾನೇ ಒಂದು ವಿಡಿಯೋ ಹಾಕಿದ್ವಿ, ನಮ್ಮ ಇನ್ನೊಬ್ರು ಪಾರ್ಟ್ನರ್ ಇದಾರೆ, MVP ಅಂತ ಹೇಳ್ಬಿಟ್ಟು ಗೊತ್ತೇ ಇದಾರೆ ಎಲ್ಲರಿಗೂ. ಹೌದೌದು. ಸೊ ಅವ್ರದ್ದು ಚಾನಲ್ ಅಲ್ಲಿ ಹಾಕಿದಾಗ ಇದು ಸೇಲ್ ಆಗಿದೆ, ಅಂದ್ರೆ ಬುಕ್ ಆಗಿದೆ, ಬಟ್ ಲೋನ್ ಹೋಗಿದ್ದಾರೆ. ವಿ ನೆವರ್ ನೋ ಲೋನ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಒಂದೊಂದ್ಸಲಿ ಲೋನ್ ಕ್ಯಾನ್ಸಲ್ ಆಗ್ಬಹುದು, ಪ್ರೊಫೈಲ್ ಚೆನ್ನಾಗಿಲ್ದಲ್ಲ. ಇನ್ನೂ ಆಪ್ಷನ್ ಇದೆ ಈ ಗಾಡಿಗೆ. ಸೊ ಇವಾಗ್ಲೂ ಬಂದು ನೋಡ್ಬೋದು. 2014 ಮಾಡಲ್, ಸೆಕೆಂಡ್ ಓನರ್. ಪ್ರೈಸಿಂಗ್ ಬಂದ್ಬಿಟ್ಟು ತುಂಬಾನೇ ಅಫೋರ್ಡಬಲ್ ಪ್ರೈಸಿಂಗ್. ಮಾರ್ಕೆಟ್ ಅಲ್ಲಿ 14 ಮಾಡಲ್, ಅದು ಮಿಡ್ ವೇರಿಯಂಟ್, ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ಸಿಂಗಲ್ ಏರ್ ಬ್ಯಾಗ್, ಲೆದರ್ ಅಪಲ್ಸ್ಟ್ರಿ ಇರುವಂತಹ ಒಂದು ಟೆರೆನೋ ಇಷ್ಟು ಕಮ್ಮಿಗೆ ಸಿಗ್ತಾ ಇಲ್ಲ. 4,85,000 ಫೈನಲ್ ಆಗುತ್ತೆ ಸರ್. ಸೊ 4,85,000 ನಿಮ್ಗೆ ಇಲ್ಲೊಂದು ಡೆಡ್ ಲೈನ್ ಪ್ರೈಸ್. ಆಕ್ಚುಲಿ ಅದರಲ್ಲಿ 4,95,000 ಹೇಳಿರೋದು, ಕಸ್ಟಮರ್ ಬಂದ್ಬಿಟ್ಟು 4,85,000 ಫೈನಲ್ ಮಾಡ್ಕೊಂಡಿದ್ದಾರೆ. ಸೊ ಅದೇ ಪ್ರೈಸ್ ಗೆ ಇಫ್ ಇನ್ ಕೇಸ್ ಯಾರಾದ್ರೂ ಬಂದ್ರು ಅದೇ ಪ್ರೈಸ್ ಮಾಡ್ಕೊಡ್ತೀವಿ, ಇಫ್ ಇನ್ ಕೇಸ್ ಅವ್ರಿಗೆ ಲೋನ್ ಆಗ್ಲಿಲ್ಲ ಅಂದ್ರೆ. ಹೌದೌದು. ಸೊ ಇನ್ನು ನಿಮ್ಗೆ ಈ ಗಾಡಿ ಮೇಲೆ ಇನ್ನೂ ಆಪ್ಷನ್ ಇದೆ, ನೋಡ್ತಾ ಇರ್ಬೋದು. ಇದು ಪೆಟ್ರೋಲ್ ಇಂಜಿನ್. ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ಇಂಜಿನ್ ಬರುತ್ತೆ, ಲೆದರ್ ಅಪಲ್ಸ್ಟ್ರಿ ಎಲ್ಲ ಇದೆ ಸರ್. ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತಾ? ಹೌದು, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದೆ. ಟೈರ್ ಬಂದ್ಬಿಟ್ಟು ಒಂದು 40% ಇದೆ ಸರ್. 40% ಟೈರ್ ಇದೆ. ಹೌದೌದು. ಓಕೆ. ಸೊ ಒಂದು ಸ್ಮಾಲ್ ಬಡ್ಜೆಟ್ ಅಲ್ಲಿ ಇಲ್ಲೊಂದು ಪ್ರೀಮಿಯಂ ವೆಹಿಕಲ್ ಇದೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ಇದಕ್ಕೇನು ಆಲ್ಮೋಸ್ಟ್ 2 ವೀಲರ್ ಗೆ ಏನು ಖರ್ಚಾಗುತ್ತೆ ಇದಕ್ಕೂ ಕೂಡ ಆಲ್ಮೋಸ್ಟ್ ಅಷ್ಟೇ ಆಗುತ್ತಲ್ವಾ ಸರ್? ಮೇಂಟೆನೆನ್ಸ್ 2 ವೀಲರ್ ಗಿಂತ ಕಮ್ಮಿನೇ ಇರುತ್ತೆ ಹೇಳ್ಬೇಕಾದ್ರೆ. ಇದು ಬಂದ್ಬಿಟ್ಟು 2007 ಮಾಡಲ್, ಸೆಕೆಂಡ್ ಓನರ್. ಮತ್ತೆ ಕಿಲೋಮೀಟರ್ ಬಂದ್ಬಿಟ್ಟು 86,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಎಷ್ಟು ಓಡಿದೆ ಅಷ್ಟಕ್ಕೆ ನಿಲ್ಸಿರ್ತೀವಿ ಸರ್. ಅಂದ್ರೆ ನಾವ್ ಯಾವ್ದು ಟ್ಯಾಂಪರ್ ಮಾಡೋದು ಅದೆಲ್ಲ ಏನಿಲ್ಲ. ಗಾಡಿ ಎಷ್ಟು ಓಡಿರುತ್ತೆ ಹಂಗೆ ತಂದು ನಿಲ್ಸಿರ್ತೀವಿ ಅಷ್ಟೇ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 1,99,000 ಹೇಳ್ತಿರೋದು. 1,80,000 ಫೈನಲ್ ಆಗುತ್ತೆ. 1,80,000 ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಸೊ ಇದು ಬಂದ್ಬಿಟ್ಟು ಎಸ್ಟಿಲೋ. ಹೌದೌದು. ಸೊ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಒಳಗಡೆ ಲೆಗ್ ರೂಮ್, ಹೆಡ್ ರೂಮ್ ಸ್ವಲ್ಪ ಹೈಟ್ ಇರೋರ್ಗೆ ಒಂಥರ ಚೆನ್ನಾಗಿರುತ್ತೆ. ವ್ಯಾಗನರ್ ಯಾರೆಲ್ಲ ಇಷ್ಟಪಡ್ತೀರಾ, ಸಿಮಿಲರ್ ಟು ವ್ಯಾಗನರ್ ಬರುತ್ತೆ. ಬಟ್ ಇದು ಎಷ್ಟಿಲ್ಲ ಅದಕ್ಕಿಂತ ಚಿಕ್ಕದಾಗಿ ಬರುತ್ತೆ. ವ್ಯಾಗನರ್ ಬಾನೆಟ್ ಸ್ವಲ್ಪ ಉದ್ದ ಬರುತ್ತೆ, ಇದು ನೋಡಿ ಸ್ವಲ್ಪ ಸ್ಲೋಪ್ ಬರುತ್ತೆ. ಹಂಗಾಗಿ ಪಾರ್ಕಿಂಗ್ ಸ್ಪೇಸ್ ಬೇಕು ಅನ್ನೋರು, ಅಂದ್ರೆ ಪಾರ್ಕಿಂಗ್ ಸ್ಪೇಸ್ ಇಲ್ಲ ಬಟ್ ಗಾಡಿ ನನಗೆ ಚಿಕ್ಕದ್ ಬೇಕು ಅನ್ನೋರು ಈ ಗಾಡಿ ಆರಾಮಾಗಿ ತಗೋಬಹುದು. ಗಾಡಿ ಮಾತ್ರ ತುಂಬಾ ನೀಟ್ ಆಗಿದೆ. 1,80,000 ಫೈನಲ್ ಮಾಡಿ ಕೊಡ್ತಿದ್ದಾರೆ ಕಾರ್ಸ್ ದುನಿಯಲ್ಲಿ. ಹೌದು. ಅಂಡ್ ಅದೇ ತರ ಇಲ್ಲೊಂದು ಸರ್, ಇದು 2 ಲೀಟರ್ ಇಂಜನ್ ಸರ್. ಇದು ಯಾವ್ದು ಸರ್? ಇಲ್ಲ ಸರ್, ಇದು 1.8 ಪೆಟ್ರೋಲ್ ಇಂಜಿನ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಇಂಜಿನ್ ಗೆ ಅಂತ ಫೇಮಸ್ ಇದೆ ಆಕ್ಚುಲಿ ಗಾಡಿ. ಹೌದು. ಯಾಕೆಂದ್ರೆ 5 lakh ಕಿಲೋಮೀಟರ್ ಓಡಿದ್ರು ಏನಾಗಲ್ಲ. ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಇದು. 1.8 ಲೀಟರ್, 2010 ಮಾಡಲ್ ಇದು. ಸಾರಿ, ಇದು 9 ಮಾಡಲ್. 9 ಮಾಡಲ್ ಸಿಂಗಲ್ ಓನರ್, 96,000 ಓಡಿದೆ. ಟೊಯೋಟಾ ಎಂಜಿನ್ ಗೆ 96,000 ಅಂತ ಹೇಳಿದ್ರೆ ಏನು ಅಲ್ವೇ ಅಲ್ಲ. ಬರೀ 30% ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು ಅಷ್ಟೇ. ಹೌದೌದು. 30 ಅನ್ನೋಕ್ಕಿಂತ ಒಂದು 40-45 ಅಂತ ಹೇಳ್ಬೋದು. ಬಟ್ ಆಲ್ಮೋಸ್ಟ್ ಒಂದು 5 lakhs ಕಿಲೋಮೀಟರ್ ಗಂಟ ಏನ್ ಪ್ರಾಬ್ಲಮ್ ಇರಲ್ಲ. ಇಂಜನ್ ಆ ತರ ಸೂಪರ್ ಆಗಿರುತ್ತೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಆರ್ಮ್ರೆಸ್ಟ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ. ಹೌದು. ಅಂಡ್ ಸೊ ಇದೊಂಥರ ಗನ್ ಅಂತ ಗಾಡಿ, ಸೂಪರ್ ಆಗಿ ಲಕ್ಸುರಿ ಸೆಡಾನು, ಬೂಟ್ ಸ್ಪೇಸ್ ಎಲ್ಲ ಬರುತ್ತೆ. 1.82 G ವೇರಿಯಂಟ್ ಪೆಟ್ರೋಲ್.
ಸರ್ ಈ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ. ಸರ್ ಇದು ಬಂದ್ಬಿಟ್ಟು 3,15,000 ಫೈನಲ್ ಆಗುತ್ತೆ. ಸರ್ 3,15,000 ಫೈನಲ್. ಹೌದು, 9 ಮಾಡೆಲ್ ಸಿಂಗಲ್ ಓನರ್, ಓಕೆ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ, 3,15,000 ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಇಷ್ಟು ಆಫರ್ ನಿಮ್ಗೆ ಆಲ್ಮೋಸ್ಟ್ ಈ ಕಡೆ ಸಿಗದೇ ಇಲ್ಲ. ಅಂಡ್ ಇಲ್ಲೊಂದು ಹೋಂಡಾ ಜಾಜ್ ಇದೆ. ಸರ್ ಜಾಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸಿಂಗಲ್ ಓನರ್ ಗಾಡಿಗಳು ಹುಡುಕ್ತವ್ರಿಗೆ ಇದು ಇನ್ನೊಂದು ಸಿಂಗಲ್ ಓನರ್ ಗಾಡಿ. ಇದು 2009 ಮಾಡೆಲ್, ಸಿಂಗಲ್ ಓನರ್, ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ, ಏರ್ ಬ್ಯಾಗ್ ಕೂಡ ಬರುತ್ತೆ. ಇದು ಮಿಡ್ ವೇರಿಯಂಟ್, ಮಿಡ್ ಆಪ್ಷನಲ್ ಇದು, ಓಕೆನಾ. ಸೊ ಪೆಟ್ರೋಲ್ ಗಾಡಿ ನೋಡ್ತಿರ್ಬೋದು ಗಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೆಮಿ ಲೆದರೈಟ್ ಸೀಟ್ ಬರುತ್ತೆ ಇದರಲ್ಲಿ, ತುಂಬಾ ಚೆನ್ನಾಗಿದೆ ಡಿಸೈನ್ ವೈಸ್. ಬಕೆಟ್ ಸೀಟ್ ತರ ಬರುತ್ತೆ ಇದು. ಸೊ ಕುತ್ಕೊಳ್ಳಕ್ಕೆ ಕಂಫರ್ಟ್ ತುಂಬಾ ಚೆನ್ನಾಗಿರುತ್ತೆ. ಆಲ್ರೆಡಿ ಹೇಳಿರೋದ್ರಿಂದ ಅಂದ್ರೆ ಇದನ್ನ ಹೇಳ್ದಾಗೆ ಸ್ಪೆಷಲ್ ಎಡಿಷನ್ ಇದು, ಹಂಗಾಗಿ ಇಲ್ಲೆಲ್ಲ ನೋಡ್ಬೋದು ಡೋರ್ ಪ್ಯಾಡ್ ಎಲ್ಲ ಡಿಫ್ರೆಂಟ್ ಸಾಫ್ಟ್ ಟಚ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಇಲ್ಲೆಲ್ಲ. ಸೊ ನೋಡ್ತಾ ಇರ್ಬೋದು, ಗಾಡಿ ತುಂಬಾನೇ ಪ್ರೀಮಿಯಂ ಆಗಿರುತ್ತೆ. ಸೊ ಹೋಂಡಾ ಗಾಡಿ ಪ್ರೀಮಿಯಂ ಆಗಿ ಇರ್ಲೇಬೇಕು, ಆ ತರ ಗಾಡಿ. ಇದು ಬಂದ್ಬಿಟ್ಟು ಸೇಫ್ಟಿ ಪರ್ಪಸ್ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. ಅಂಡ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸರ್ ಪೆಟ್ರೋಲ್ ಡೀಸೆಲ್? ಸರ್ ಇದು ಬಂದು ಪೆಟ್ರೋಲ್. ಓಕೆ. ಪೆಟ್ರೋಲ್ ಆದ್ರೂ ಕೂಡ ಇದು ಪವರ್ ವೈಸ್ ಸ್ವಲ್ಪ ಕಮ್ಮಿ, ಮೈಲೇಜ್ ಜಾಸ್ತಿ ಬರುತ್ತೆ. ಹೋಂಡಾ ಅಂತ ಹೇಳಿದ್ರೆ, ಅದೇ ಬ್ರಿಯೋ ಅಂತ ಹೇಳಿದ್ಮೇಲೆ, ಸಾರಿ ಇದು ಜಾಸ್ ಅಂತ ಹೇಳಿದ್ಮೇಲೆ. ಸೊ ಜಾಸ್ ಬಂದ್ಬಿಟ್ಟು ಪ್ರೈಸ್ 3,35,000 ಹೇಳ್ತಿರೋದು, 3,05,000 ಫೈನಲ್ ಮಾಡ್ಕೊಡ್ತೀವಿ. 3,05,000 ಫೈನಲ್. ಹೌದೌದು. ಸೊ ಇಲ್ಲಿ ಇನ್ನೂ ಒಂದು ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ಸೂಪರ್ ವೆಹಿಕಲ್, ಅದ್ರಲ್ಲೂ ಕೂಡ ಇದು ಮಿಡಲ್ ವೇರಿಯಂಟ್. ಸಾಕಷ್ಟು ಜನ ಎಲ್ಲ ಹುಡುಕ್ತಾರೆ ಈ ಗಾಡಿಗೋಸ್ಕರ. ಅಂಡ್ ಕಾರ್ಸ್ ದುನಿಯಲ್ಲಿ ರೆಡಿ ಆಗಿದೆ. ಹೇಳಿ ಸರ್. ಸೊ ಇದು ವೆಂಟೋ 2014 ಮಾಡೆಲ್. ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ವೆಹಿಕಲ್, ಸಾರಿ ಥರ್ಡ್ ಓನರ್ ವೆಹಿಕಲ್ ಇದು. ಇದು ಮುಂಚೆ ನೋಡಿ ಸಿಂಗಲ್ ಓನರ್, ಸೆಕೆಂಡ್ ಓನರ್, ಥರ್ಡ್ ಓನರ್ ಇದು ವೆಹಿಕಲ್. ಸೊ ಇದು ಬಂದ್ಬಿಟ್ಟು 4,50,000 ಫೈನಲ್ ಆಗುತ್ತೆ. 4,50,000 ನಿಮ್ಗೆ ಪ್ರೀಮಿಯಂ ವೆಹಿಕಲ್ ನ ಫೈನಲ್ ಮಾಡಿ ಕೊಡ್ತಿದ್ದಾರೆ. 14 ಮಾಡೆಲ್, ಥರ್ಡ್ ಓನರ್, ಪೆಟ್ರೋಲ್ ಇಂಜಿನ್, ಓಕೆ. ವೆಂಟೋ ಕಂಫರ್ಟ್ ಲೈನ್, ಇದು ಮಿಡ್ ವೇರಿಯಂಟ್. ಸರ್ ಎಷ್ಟು ರನ್ ಆಗಿದೆ ಸರ್ ಈ ವೆಹಿಕಲ್? ಸೊ ಇದು ಬಂದ್ಬಿಟ್ಟು 76,000 ಓಡಿದೆ, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ. ಸೊ ನೋಡ್ತಾ ಇರ್ಬೋದು, 74,000 ನಿಮ್ಗೆ ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ. ಅಡಿಷನಲ್ ಆಗಿ ನಿಮ್ಗೆ ಟಚ್ ಸ್ಕ್ರೀನ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಗಾಡಿ ಕೂಡ ತುಂಬಾ ಪ್ರೀಮಿಯಂ ಆಗಿದೆ. ಸೊ ಬಿಲ್ಡ್ ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು, ಈ ರೇಂಜ್ ಇರುತ್ತೆ ಬಿಲ್ಡ್ ಕ್ವಾಲಿಟಿ ಮಾತ್ರ. ಅಂಡ್ ಇದು ಕೂಡ ನಿಮ್ಗೆ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ಸಡನ್ ವೆಹಿಕಲ್. ಸರ್ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು ಬಂದ್ಬಿಟ್ಟು 4,35,000 ಫೈನಲ್ ಮಾಡ್ಕೊಡ್ತೀವಿ ಸರ್. 4,35,000 ಫೈನಲ್. ಸೊ ಶೌಲೆಟ್ ಬೀಟ್ LS ಯಾರೋ ಕಮೆಂಟ್ ಮಾಡಿದ್ರೆ ಸರ್ ನಮ್ಗೆ ಬೀಟ್ ಬೇಕೇ ಬೇಕಂತ ಹೇಳ್ಬಿಟ್ಟು. ಸೊ ಒಂದಲ್ಲ 2 ಬೀಟ್ ತೋರಿಸ್ತಾ ಇದೀವಿ ಕಾರ್ಸ್ ದುನಿಯಲ್ಲಿ. ಹೇಳಿ ಸರ್. ಸರ್ ಈ ಬೀಟ್ ಬಂದ್ಬಿಟ್ಟು 2010 ಮಾಡೆಲ್. ಓಕೆ. ಇದು LS. ಅಂಡ್ ಇದು ಬಂದು ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ, 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಪ್ರೈಸಿಂಗ್ ಅಲ್ಲಿ ಸಿಗ್ತಾ ಇದೆ ಇದು. ಸೊ ಇದು ಪೆಟ್ರೋಲ್ ಬೀಟ್ 2 ಇರೋದು ನಮ್ಮ ಹತ್ರ ಆಸ್ ಆಫ್ ನೌ. ಸೊ ಡೀಸೆಲ್ ಬೀಟ್ ಗಳು ಬರ್ತಾ ಇದೆ, ಕಾಲ್ ಮಾಡಬಹುದು ಬೇಕಾದ್ರೆ. 2010 ಮಾಡೆಲ್, ಸೆಕೆಂಡ್ ಓನರ್, 82,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಇದು ಬಂದ್ಬಿಟ್ಟು 1,75,000 ಫೈನಲ್ ಆಗುತ್ತೆ ಸರ್ ಇದು. ಸರ್ 1,75,000. ಹೌದೌದು. ಓಕೆ ಸರ್. ಕ್ವಾಲಿಟಿ ಕಂಪೇರ್ ಮಾಡ್ಬೇಕು ಮೇನ್ ಆಗಿ. ಸೊ ಗಾಡಿ ಅಂತೂ ಕ್ಲಾಸ್ ಆಗಿದೆ. 2 lakh ಒಳಗ್ ಬೇಕು ಅನ್ನೋರಿಗೆ 3 ಗಾಡಿ ಅವೈಲೇಬಲ್ ಇದೆ ಸರ್. ಸೊ ನಿಮ್ಗೆ 2 ವೀಲರೇ ಬರಲ್ಲ, 4 ವೀಲರ್ ಆರಾಮಾಗಿ 5 ಜನ ಕುತ್ಕೊಂಡು ಹೋಗ್ಬಿಡ್ಬೋದು. ಸ್ಮಾಲ್ ಬಡ್ಜೆಟ್ ಫ್ಯಾಮಿಲಿ ಅಂತ ಎಕ್ಸಲೆಂಟ್ ಆಗಿರುತ್ತೆ. ಅಂಡ್ ಅದೇ ತರ ಇನ್ನೂ ಒಂದು ಬ್ಲೂ ಕಲರ್ ಬೀಟ್. ಸರ್ ಇದು ಬಂದ್ಬಿಟ್ಟು 2010 ಮಾಡೆಲ್. ಇದು ಕೂಡ ಇದು ಸಿಂಗಲ್ ಓನರ್, ಏರ್ ಬ್ಯಾಗ್ ಸಮೇತವಾಗಿ ಬರುತ್ತೆ ಇದರಲ್ಲಿ. ಮತ್ತೆ ನಿಮ್ಗೆ ಅಲಾಯ್ ವೀಲ್ಸ್ ಕೂಡ ಇದೆ. ಇದು LT ಆಗಿರೋದ್ರಿಂದ ಇದು ಕೂಡ ಪೆಟ್ರೋಲ್ ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 1,50,000 ಫೈನಲ್ ಆಗುತ್ತೆ ಸರ್. 1,50,000. ಹೌದೌದೌದು. ಓಕೆ. ಸೊ ಇದ್ರಲ್ಲಿ ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಲೆದರ್ ಇಂಟೀರಿಯರ್ಸ್ ಕೂಡ ಎಷ್ಟೊಂದು ಪ್ರೀಮಿಯಂ ಆಗಿದೆ. ಅಂಡ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸರ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತಲ್ಲ? ಹೌದು, ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಅಂಡ್ ಈ ಗಾಡಿಗೂ ಏನಕ್ಕೆ ಪ್ರೈಸ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಪ್ರೀವಿಯಸ್ ಓನರ್ಸ್ ಯೂಸ್ ಮಾಡಿರೋರು ಒಂದೇ ತರ ಯೂಸ್ ಮಾಡಿರಲ್ಲ. ಕೆಲವೊಬ್ರು ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡಿರ್ತಾರೆ. ಬಟ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಮತ್ತೆ ಇವಾಗ ಬಾಡಿ ಲೈನ್ ಆಗಿರ್ಬೋದು ಎಲ್ಲ 100% ಆಕ್ಸಿಡೆಂಟ್ ಫ್ರೀ, ಮತ್ತೆ ಬಾಡಿ ಲೈನ್ ಎಲ್ಲ ಚೆನ್ನಾಗಿರುವಂತದ್ದು, ಇಂಜಿನ್ ಚೆನ್ನಾಗಿರುವಂತದ್ದು ತಗೊಂಡ್ಬರ್ತೀವಿ. ಹೌದು, ಬಟ್ ಯೂಸೇಜ್ ಬೇಸಿಸ್ ಮೇಲೆ ನಾವು ಪ್ರೈಸ್ ಡಿಸೈಡ್ ಮಾಡಿರ್ತೀವಿ. ಸೊ ಇದು ಅದೇ ರೀತಿ ಸ್ವಲ್ಪ ಕಮ್ಮಿಗೆ ಸಿಗ್ತಾ ಇದೆ. 1,50,000 ಈ ಗಾಡಿ ಸಿಗ್ತಾ ಇದೆ. ಓಕೆ ಸರ್. ಅಂಡ್ ಸೊ ಇಲ್ಲಿ ನೋಡ್ತಾ ಇರ್ಬೋದು, ಗಾಡಿ ಇದು ಬಂದ್ಬಿಟ್ಟು 6+1 ನಿಮ್ಗೆ ಅಡಿಷನಲ್ ಆಗಿ ಕ್ಯಾರಿಯರ್ ಕೂಡ ಬರುತ್ತೆ. ಶೆವ್ಲೆಟ್ ಎಂಜಾಯ್. ಹೌದು ಸರ್. ಹೇಳಿ ಸರ್. ಸರ್ ಇದು ಶೆವರ್ಲೆಟ್ ಎಂಜಾಯ್ ಅಂದ ತಕ್ಷಣ ಫಸ್ಟ್ ತಲೆಗೆ ಬರುವಂತದ್ದು ಏನಂತ, ಸೊ ಇಲ್ಲಿ ಸೆಕೆಂಡ್ ರೋ ಬಂದ್ಬಿಟ್ಟು ಸ್ವಲ್ಪ 3 ಜನ ಕುತ್ಕೊಳ್ಳೋ ತರ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಇದು ಇನ್ನೋವಾ ತರ ಕೊಟ್ಟಿರುವಂತದ್ದು ನೋಡ್ತಿರ್ಬೋದು. ಸೆಕೆಂಡ್ ರೋ ತುಂಬಾ ಕಂಫರ್ಟಬಲ್ ಆಗಿ ಬರುತ್ತೆ.
So ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಏರ್ ಬ್ಯಾಗ್ ಬರಲ್ಲ, ಬಟ್ ಮಿಕ್ಕಿದೆಲ್ಲ ಫೀಚರ್ಸ್ AC ಆಗಿರ್ಬೋದು, ಮತ್ತೆ ರೂಫ್ AC ಕೂಡ ಬರುತ್ತೆ ನೋಡಿ. ಸೆಕೆಂಡ್ ರೋನು ಕೂಡ ನೀವು ಆನ್ ಅಂಡ್ ಆಫ್ ಮಾಡ್ಕೊಬಹುದು AC ನ. ಅಂಡ್ ಕ್ಯಾಪ್ಟನ್ ಸೀಟ್ಸ್ ಇರೋದ್ರಿಂದ ತುಂಬಾ ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡಬಹುದು. ಯಾರಾದ್ರೂ 7 ಜನ ಇರುವಂತಹ ಫ್ಯಾಮಿಲಿ ಆರಾಮಾಗಿ ಈ ಗಾಡಿ ತಗೊಂಡು ಎಲ್ಲಿಗ್ ಬೇಕಾದ್ರೂ ಟ್ರಾವೆಲ್ ಮಾಡಬಹುದು. ಶವರ್ಲೆ ಅಂತ ಹೇಳಿದಾಗ ಕ್ವಾಲಿಟಿ ವೈಸ್ ಯಾವತ್ತೂ ಕಾಂಪ್ರಮೈಸ್ ಇರಲ್ಲ, ಯಾಕಂದ್ರೆ ಅಮೆರಿಕನ್ ಬ್ರ್ಯಾಂಡ್. ಅಂಡ್ ಜೊತೆಗೆ ಸೊ ಈ ಗಾಡಿ ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ಸಿಗುತ್ತೆ. ಯಾರಾದ್ರೂ ಎರ್ಟಿಗಾ ತಗೋಬೇಕು ಅಂತ ಆಸೆ ಇದೆ, ಬಟ್ ಬಜೆಟ್ ಇಲ್ಲ, ಸದ್ಯಕ್ಕೆ ಒಂದು 7 ಸೀಟರ್ ಬೇಕು, ಅಫೋರ್ಡಬಲ್ ಆಗ್ಬೇಕು, ಮೈಲೇಜ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಈ ಗಾಡಿ ಬೆಸ್ಟ್ ಇರುತ್ತೆ ಅವರಿಗೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,75,000 ಹೇಳ್ತಿರೋದು 3,40,000 ಫೈನಲ್ ಆಗುತ್ತೆ. ಇದು ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್ ಸಿಂಗಲ್ ಓನರ್ 2014 ಮಾಡಲ್ LT ಎಂಜಾಯ್. ಸಾರಿ, ಇದು ಟಾಪ್ ಎಂಡ್ ಹೇಳ್ಬೇಕಾದ್ರೆ ರಾಂಗ್ ಹೇಳಿದೆ. ಸೊ ನೋಡ್ತಾ ಇರ್ಬೋದು, ಗಾಡಿ ಲೋ ಬಜೆಟ್ ಅಲ್ಲಿ 6+1 ಸೀಟಿಂಗ್ ಬರ್ತೈತೆ ನಿಮ್ಗೆ. ಗಾಡಿ ನಿಮ್ಗೆ ತುಂಬಾನೇ ಚೆನ್ನಾಗಿದೆ. ಅಂಡ್ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಗಾಡಿ ಎಲ್ಲೂ ಸ್ಕ್ರಾಚ್ ಪ್ರಿಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಅಡಿಷನಲ್ ಎಲ್ಲ ಕ್ಯಾರಿಯರ್. ಆಕ್ಚುಲಿ ಇದ್ರದ್ದು ಸರ್ವಿಸ್ ಹಿಸ್ಟ್ರಿ ಅಂತ ಹೇಳ್ತಾ ಇದ್ರಲ್ಲ, ಸೊ ನೋಡಿ ಗಾಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗಾಡಿ ಕೊಡ್ಬೇಕಾದ್ರೆ ಕಸ್ಟಮರ್ ಇಷ್ಟು ದೊಡ್ಡ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಸೊ ಈಚ್ ಅಂಡ್ ಎವ್ರಿ ಸರ್ವಿಸ್ ಮಾಡಿರೋದು, ಅಲೈನ್ಮೆಂಟ್ ಮಾಡಿರೋದು, ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದಾರೆ. ಹಂಗಿದೆ ಗಾಡಿ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಡಾಕ್ಯುಮೆಂಟೇಶನ್ ಪ್ರಕಾರ ಸೂಪರ್ ವೆಹಿಕಲ್ ಅಂಡ್ ಲೋ ಬಜೆಟ್ ಅಲ್ಲಿ ಸಿಗ್ತೈತೆ. 6+1 ವೆಹಿಕಲ್. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. 3,45,000 3,40,000 ಸರ್. 40,000ಗೆ 14 ಮಾಡಲ್ ಶವರ್ಲೆ ಎಂಜಾಯ್. ಅಂಡ್ ಕಂಡೀಷನ್ ಅಂತ ನೀವು ನೋಡ್ಕೊಂಡ್ಬಿಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ಎಲ್ಲೋ ಡೆಂಟ್ ಆಗಿರೋದು ಅದನ್ನ ರೆಡಿ ಮಾಡಿರೋದು ತೋರಿಸ್ತಾ ಇದೆ ನೋಡಿ. ರೌಂಡ್ ಗಾಡಿ ಅಂದ್ರೆ ರೌಂಡ್ ಆಗಿ ತೋರಿಸ್ತಾ ಇದೀನಿ, ವಾಕರ್ ರೌಂಡ್ ಅಂತೀವಲ್ಲ. ಸೊ ಗಾಡಿ ತುಂಬಾನೇ ಪ್ರೀಮಿಯಂ ಆಗಿದೆ. ಕಲರ್ ಕೂಡ ಎಲ್ಲೂ ನಿಮ್ಗೆ ಶೇಡ್ ಆಗಿಲ್ಲ. ನಿಮ್ಗೆ ಹಿಂದ್ಗಡೆ ಕೂಡ ಡಿಫಾಗರ್ ಎಲ್ಲ ಬರ್ತೈತೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ. ಸರ್ ಈ ಗಾಡಿ ಇದೊಂದು ಇಂಡಿಕೇಟರ್ ಚೇಂಜ್ ಮಾಡಿಲ್ಲ ಅಷ್ಟೇ ಕಸ್ಟಮರ್. ಇದೆಲ್ಲ ನೀಟಾಗಿ ಸರ್ವಿಸ್ ಮಾಡ್ಕೊಂಡಿದ್ದಾರೆ. ಸರ್ 3,40,000 ಫೈನಲ್. ಹೌದು ಸರ್, 3,40,000. ಅಂಡ್ ಸೊ ನೋಡ್ತಾ ಇರ್ಬೋದು, ಇಷ್ಟಿಷ್ಟು ಒಳ್ಳೆ ಕಾರ್ಸ್ ಎಲ್ಲ ನಿಮ್ಗೆ ಕಾಸ್ಟ್ ದುನಿಯಲ್ಲಿ ಸಿಗ್ತೈತೆ. ಅಂಡ್ ಸೊ ಇಲ್ಲೊಂದು ಸೂಪರ್ ಸೆಡಾನ್ ಇದೆ ಫ್ರಮ್ ಟಾಟಾ. ಹೇಳಿ ಸರ್. ಸರ್ ಈ ಗಾಡಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತಾನು ಹೇಳಕ್ ಹೋಗಲ್ಲ, ತುಂಬಾ ಚೆನ್ನಾಗಿಲ್ಲ ಅಂತಾನು ಹೇಳಕ್ ಹೋಗಲ್ಲ. ಸೊ ಒಂಥರ ಅವರೇಜ್ ಆಗಿದೆ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಂಜಿನ್ ಇದು ಕ್ವಾಡ್ರಾಜೆಟ್ ಇಂಜಿನ್, ಹಂಗಾಗಿ ತುಂಬಾ ಕಿಲೋಮೀಟರ್ಗಳು ಓಡ್ತವೆ. ಬಟ್ ಗಾಡಿ ಬಂದ್ಬಿಟ್ಟು ಅಷ್ಟು ನೀಟಾಗಿ ಮೇಂಟೈನ್ ಆಗಿಲ್ಲ. 2011 ಮಾಡಲು ಲೋನ್ ಆಗುತ್ತೆ. ಯಾರಾದ್ರೂ ಬಜೆಟ್ ಅಲ್ಲಿ ಲೋನ್ ಆಗ್ಬೇಕು ಅನ್ನೋರು ಈ ಗಾಡಿ ತಗೋಬಹುದು. ಸ್ವಿಫ್ಟ್ ಇಂಜಿನ್ ಬರೋದು ಇದರಲ್ಲಿ. ಸ್ವಿಫ್ಟ್ ಅನ್ನೋದಕ್ಕಿಂತ ಫಿಯೇಟ್ ಅವ್ರದ್ದು ಇಂಜಿನ್ ಸ್ವಿಫ್ಟ್ಗೆ ಮತ್ತೆ ಇದಕ್ಕೆ ಕೊಟ್ಟಿರುವಂತದ್ದು. 11 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 94,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನೋಡ್ಕೊಳ್ಳಿ, ಇಂಟೀರಿಯರ್ ಎಲ್ಲ ಒಂಥರ ಆವರೇಜ್ ಆಗಿದೆ. ಸೊ ಇವಾಗ ಎಲ್ಲಾ ಕಡೆ ನೀವು ಹೋದ್ರೆ ಎಲ್ಲಾ ಗಾಡಿನೂ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಸೊ ಹಂಗಂದ್ರೆ ಯಾವ ಗಾಡಿ ಚೆನ್ನಾಗಿಲ್ಲ ಹಂಗಂದ್ರೆ? ಸೊ ಆಸ್ ಇಟ್ ಈಸ್ ಕಂಡೀಷನ್ ನೀಟಾಗಿ ತೋರಿಸ್ತಾ ಇದೀವಿ ಗಾಡಿನ. ಅಂಡ್ ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? ಸರ್ ಈ ಗಾಡಿ ಪ್ರೈಸಿಂಗ್ ಅಲ್ಲಿ ಸಿಗ್ತಾ ಇದೆ, ಯಾಕಂದ್ರೆ ಇದು ಕಸ್ಟಮರ್ ವೆಹಿಕಲ್. ಇಂಜಿನ್ ಮತ್ತೆ ಬಾಡಿ ಲೈನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಗೊಂಡಿದ್ವಿ. ಮೇಂಟೆನೆನ್ಸ್ ಸ್ವಲ್ಪ ಅಷ್ಟಕ್ಕಷ್ಟೇನೆ. ಗಾಡಿ ಬಂದ್ಬಿಟ್ಟು 1,95,000 ಫೈನಲ್ ಆಗತ್ತೆ ಸರ್. 2011 ಮಾಡಲ್ ಟಾಟಾ ಮಾನ್ಸಾ ಕ್ವಾಡ್ರಾಜೆಟ್ ಡೀಸೆಲ್ ವೆಹಿಕಲ್. 11 ಮಾಡಲ್ ಸ್ವಿಫ್ಟ್ ಡಿಸೈರ್ ತಗೋಬೇಕು ಅಥವಾ ಸ್ವಿಫ್ಟ್ ತಗೋಬೇಕು, ಕ್ವಾಡ್ರಾಜೆಟ್ ಇಂಜಿನ್ ಇರೋದು ಅಂತ ಹೇಳಿದ್ರೆ ನಿಮ್ಗೆ ಏನಿಲ್ಲ ಅಂತ ಹೇಳಿದ್ರು ಒಂದು 3,15 ಲಕ್ಷ 3.5 ಲಕ್ಷ ಬೇಕು. ಓಕೆ ಸರ್. ಅಂತದ್ರಲ್ಲಿ ನಮ್ಮ ಹತ್ರ ಇದು 1,95,000 ಸಿಗ್ತಾ ಇದೆ. ಅದ್ರಲ್ಲೂ ಕೂಡ ಲೋನ್ ಆಗುತ್ತೆ. ಲೋನ್ ಬಂದ್ಬಿಟ್ಟು 40,000 ಡೌನ್ ಪೇಮೆಂಟ್ ಮಾಡ್ಲಿ ಈ ಗಾಡಿಗೆ, ಮಿಕ್ಕಿದ್ರೆ ಲೋನ್ ಮಾಡ್ಕೊಡ್ತೀರಾ. ಸೊ i10 ಗ್ರ್ಯಾಂಡ್ ಹುಡುಕೋರ್ಗೆ ಫುಲ್ ಟಾಪ್ ಎಂಡ್ ಗಾಡಿ ಇದೆ ಹೇಳಿ ಸರ್. ಸರ್ ಇದು 16 ಮಾಡಲ್ ಗ್ರ್ಯಾಂಡ್ i10 ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ಸೆಕೆಂಡ್ ಓನರ್ 88,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 4,50,000 ಹೇಳ್ತಿರೋದು 4,40,000 ಫೈನಲ್ ಆಗುತ್ತೆ. ಅಂಡ್ ಗಾಡಿ ಅಂತೂ ಕ್ಲಾಸ್ ಆಗಿದೆ. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಸಮೇತವಾಗಿ ಬರುತ್ತೆ. ಆಸ್ತಾ ಆಗಿರೋದ್ರಿಂದ ಏರ್ ಬ್ಯಾಗ್ ಆಗಿರ್ಬೋದು, ಅಲಾಯ್ ವೀಲ್ಸ್ ಆಗಿರ್ಬೋದು, ಮತ್ತೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಗಿರ್ಬೋದು, ಎಲ್ಲ ಕೂಡ ಇದೆ. ನೋಡ್ಕೊಳ್ಳಿ ಗಾಡಿ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS, ಡಿಫಾಗರ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಫುಲ್ ಟಾಪ್ ಎಂಡ್ ಗಾಡಿ. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 4,40,000 ಅಂತ ಹೇಳಿದೆ, ಬೇಡ ಒಂದ್ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ. 4,35,000 ಮಾಡ್ಕೊಡ್ತೀವಿ. ಜಸ್ಟ್ 4,35,000 ನಿಮ್ಗೆ ಈ ಕಾರ್ನ ಕೊಡ್ತಿದ್ದಾರೆ. ನೋಡ್ತಾ ಇರ್ಬೋದು, i10 ಗ್ರ್ಯಾಂಡ್ ಆಸ್ತಾ ಫುಲ್ ಟಾಪ್ ಎಂಡ್ ಗಾಡಿ, ಪೆಟ್ರೋಲ್ ವೆಹಿಕಲ್. ಇನ್ನೂ ಒಂದ್ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, ಯಾಕಂದ್ರೆ ಈ ಗಾಡಿ ಬಂದ್ಬಿಟ್ಟು ಲೋನ್ ಅಲ್ಲಿ ಹೋಗಿ ಕ್ಯಾನ್ಸಲ್ ಆಗಿರೋದ್ರಿಂದ ಯೂಶಲಿ ನಾವು ಗಾಡಿ 20 ಡೇಸ್ ಸ್ಟಾಕ್ ಇನ್ ಆಗ್ತಿದ್ದಂಗೆನೆ ಹೋಗಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಪ್ರೈಸಿಂಗ್ ಚೇಂಜ್ ಮಾಡ್ಬಿಟ್ಟು
ನಮ್ಗೆ ಲೀಸ್ಟ್ ಮಾರ್ಜಿನ್ ಬಂದ್ರು ಸಾಕು ಅಂತ ಕೊಟ್ಬಿಡ್ತೀವಿ. 4,30,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 430ಗೆ ಫೈನಲ್. ಹೌದು, ಆಫರ್ ನಮ್ ಚಾನಲ್ ಕಡೆಯಿಂದ. ಅಂಡ್ ಇಲ್ಲೊಂದು ಎಕ್ಸ್ಪ್ರೆಸ್ ಇದೆ, ಅದು ಕೂಡ ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ ಗಾಡಿ. ಕಟ್ ಮಾಡಿ ಬನ್ನಿ. ಸೊ ಎಕ್ಸ್ಕ್ರಾಸ್ ಅವ್ರಿಗೆ ಇಲ್ಲೊಂದು ಕಾರ್ ಹೇಳಿ ಸರ್ ಡೀಟೇಲ್ಸ್. ಇದು ಬಂದ್ಬಿಟ್ಟು 19 ಮಾಡಲ್ ಡೀಸೆಲ್ 1,12,000 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಟೈರ್ಗೆನೆ 26,000 ಆಗಿದೆ. ಅದು ಬಿಲ್ಲು ಕೂಡ ಕೊಟ್ಟಿದ್ದಾರೆ ಕಸ್ಟಮರ್. ಎಲ್ಲ ಸರ್ವಿಸ್ ಕೂಡ ಶೋರೂಮ್ ಅಲ್ಲೇ ಆಗಿರುವಂತದ್ದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 8,55,000ಕ್ಕೆ ಫೈನಲ್ ಆಗುತ್ತೆ. ಇದು ಡೀಸೆಲ್ ಸರ್? ಇದು ಡೀಸೆಲ್ ಫುಲ್ ಟಾಪ್ ಎಂಡ್ ಗಾಡಿ. ಟಾಪ್ ಎಂಡ್ 1.3 ಲೀಟರ್ ಡೀಸೆಲ್. ಓಕೆ ಓಕೆ. ಟಾಪ್ ಗಿಂತ ಒಂದ್ ವೇರಿಯಂಟ್ ಕಮ್ಮಿ, ಬಟ್ ಎಲ್ಲಾ ಫೀಚರ್ಸ್ ಬರುತ್ತೆ. ಓಕೆ. ಟಚ್ ಸ್ಕ್ರೀನ್ ಬರಲ್ಲ. ಓಕೆ ಓಕೆ. ನಿಮ್ಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ. ಸೊ ಸೈಡ್ ಎಲ್ಲ ಕ್ಲಾಡಿಂಗ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಓಕೆ. ಪಾರ್ಕಿಂಗ್ ಸೆನ್ಸಾರ್ಸ್, ಕ್ಯಾಮರಾ ಅಂಡ್ ಡಿಫಾಗರ್ ಎಲ್ಲ ಇದೆ. ಆಲ್ಮೋಸ್ಟ್ ಫುಲ್ ಟಾಪ್ ಎಂಡ್ ಗಾಡಿ, ಫುಲ್ಲಿ ಲೋಡೆಡ್ ಗಾಡಿ. ಸರ್ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸೊ ಇಲ್ಲಿ ಇನ್ನೂ ಒಂದು ವೆಹಿಕಲ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಡೀಸೆಲ್ ಪೆಟ್ರೋಲಾ? ಇದು ಪೆಟ್ರೋಲ್ ಇಂಜಿನ್ SX4 2010 ಮಾಡಲ್ ಇದು ಕೂಡ. ಓಕೆ. ಅಂಡ್ ಬಾಡಿ ಕಿಟ್ ಎಲ್ಲ ಹಾಕಿದ್ದಾರೆ. ಆಗಿರ್ಬೋದು, ಬಾಡಿ ಫ್ರಂಟ್ ಕಟಿಂಗ್ಸ್ ಆಗಿರ್ಬೋದು ಎಲ್ಲ ಹಾಕಿದ್ದಾರೆ. ZXi ಟಾಪ್ ಎಂಡ್ ಇದು. ಸಮೇತ ಬರುತ್ತೆ. ಹಾಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. 4 ಫೋನ್ ಎಲ್ಲ ಫೀಚರ್ಸ್ ಇರುವಂತಹ ಇದು ಒಂದು SX4 3,25,000 ಹೇಳ್ತಿರೋದು. 2,90,000ಕ್ಕೆ ಫೈನಲ್ ಆಗುತ್ತೆ. ಗಾಡಿ ಫುಲ್ ಅಂಡ್ ಫೈನಲ್ ಪ್ರೈಸ್ 2,90,000. 2,90,000 ಫೈನಲ್. ಪೆಟ್ರೋಲ್ ಇಂಜಿನ್. ಓಕೆ ಓಕೆ. ಅಂಡ್ ಫೈನಲ್ ಗಾಡಿ ಸೆಲೆರಿಯೋ ಹೇಳಿ ಸರ್ ಡೀಟೇಲ್ಸ್. ಮಾಡಲ್ ಸೆಕೆಂಡ್ ಓನರ್ 48,000 ಕಿಲೋಮೀಟರ್ ಓಡಿದೆ. ಕಂಪ್ಲೀಟ್ ಸರ್ವಿಸ್ ಇದೆ. ಇಂಟೀರಿಯರ್ ಎಲ್ಲ ಬ್ರ್ಯಾಂಡ್ ನ್ಯೂ ತರ ಇದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 4,15,000ಕ್ಕೆ ಫೈನಲ್ ಆಗುತ್ತೆ. 4,15,000 ಫೈನಲ್. ಸೊ VXi ಸರ್ ಇದು? VXi ಅಲ್ಲ, ZXi ಟಾಪ್ ಎಂಡ್ ಗಾಡಿ. ಸೊ ನಿಮ್ಗೆ ಏರ್ ಬ್ಯಾಗ್ ಕೂಡ ಬರುತ್ತೆ, ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು.